ಗೈಸ್, ನಾನು ಯಾಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ಗೊತ್ತಾ? ನಾವು ಸ್ಕಾಟ್ಲೆಂಡ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಅದು ಬಂದ್ಬಿಟ್ಟು 2 ನೈಟ್ಸು ಮತ್ತು 3 ಡೇಸ್. ಇಲ್ಲಿ UK ಹೇಗೆ ಅಂದರೆ ಸಮ್ಮರ್ ಇರುವಾಗಲೇ ನಾವು ಚೆನ್ನಾಗಿ ಟ್ರಿಪ್ ಮಾಡಿ ಎಂಜಾಯ್ ಮಾಡಿಬಿಡ್ಬೇಕು. ಯಾಕೆ ಅಂದರೆ ನವಂಬರಿಂದ ಹಿಡಿದು ಅಗೇನ್ ಫೆಬ್ರವರಿವರೆಗೂ ಫುಲ್ಲು ಸ್ನೋ ಇರುತ್ತೆ, ಫುಲ್ಲು ಚಳಿಗಾಲ ಶುರುವಾಗ್ಬಿಡುತ್ತೆ. ನಾವು ಏನು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಏನೇ ಎಂಜಾಯ್ ಮಾಡ್ಬೇಕಂದ್ರೂ ಈ ಒಂದು ಮಾರ್ಚ್ ಆ್ಯಂಡ್ ಬಿಟ್ವೀನ್ ದ ಸೆಪ್ಟೆಂಬರ್ ಅಕ್ಟೋಬರ್ ಇಷ್ಟರಲ್ಲೇನೆ ನಾವು ಎಂಜಾಯ್ ಮಾಡಬೇಕು. ಹಾಗಾಗಿ ನಮಗೆ ಅದೇ ಟೈಮಲ್ಲೇ ಒಂದು ರೈಟ್ ಆಪರ್ಚುನಿಟಿ ಸಿಕ್ತು, ಒಂದು ರೈಟ್ ಟೀಮ್ ಸಹ ಸಿಕ್ತು. ನಮ್ಗೆ ಒಂದು ಗ್ಯಾಂಗ್ ಅಂತಾನೆ ಹೇಳ್ಬೋದು. ಟೋಟಲಿ ಎಲ್ಲರೂ ಸ್ಟ್ರೇಂಜರ್ಸು. ನಾವು ಬುಕ್ ಮಾಡ್ಕೊಂಡಿದ್ದು ಬಸ್, ಅಂದ್ರೆ ಇವಾಗ ಸ್ಟ್ರೇಂಜರ್ಸ್ ಜೊತೆ ಎಲ್ಲ ಹೋಗ್ತಾರಲ್ಲ ಟ್ರಿಪ್ಗೆ, ಅದೇ ತರ. ಅದು ಗೊತ್ತಿರೋರು ಅಂದ್ರೆ ನಾನು ನಮ್ಮೋರು, ನನಗ್ ಅವ್ರು ಗೊತ್ತಿದ್ರು, ಅವ್ರು ನನಗ್ ಗೊತ್ತಿದ್ರು ಅಷ್ಟೇನೆ. ಮಿಕ್ಕದವ್ರು ಯಾರೋ ನಮಗ್ ಗೊತ್ತಿರ್ಲಿಲ್ಲ ಬಸ್ಸಲ್ಲಿ. ಬಟ್ ಹೋಗಿ ಫಸ್ಟ್ ಡೇ ಹೋಗಿ ಒಂದ್ 10 ನಿಮಿಷಕ್ಕೆನೆ ನಮಗೆ ಕನ್ನಡದವ್ರು ಸಿಕ್ಕಿದ್ರು, ಅದು ಮೈಸೂರವ್ರು ಸಿಕ್ಕಿದ್ರು, ಜೊತೆಗೆ ಒಬ್ರು ಬೆಂಗಳೂರವ್ರು ಕೂಡ ಸಿಕ್ಕಿದ್ರು. ಟೋಟಲ್ ನಾವು 6 ಮೆಂಬರ್ಸ್ ಜೊತೆಗೆ ಇದ್ವಿ ಹೋಲ್ ದ ಟ್ರಿಪ್. ನನಗೆ ನಾವೆಲ್ಲರೂ ಸುತ್ತಮುತ್ತ ಕನ್ನಡದವ್ರು ಇದ್ದಿದ್ರಿಂದ ನನಗೆ ಬೇರೆ ಈ ತರ UK ಬಂದಿದೀವಿ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಕನ್ನಡದವ್ರ ಜೊತೆನೆ ಇಂಡಿಯಾದಿಂದ ಬಂದು ಟ್ರಿಪ್ ಬಂದಿದ್ದೀನಿ ಅಂತ ಅನ್ನೋ ತರ ಫೀಲ್ ಇತ್ತು. ಸೊ ಡೇ ಒಂದು ಐಟಿನರಿ ಏನಿತ್ತಪ್ಪ ಅಂದ್ರೆ, ಫಸ್ಟ್ ನಾವು ಲೇಕ್ ಡಿಸ್ಟ್ರಿಕ್ಟ್ ಹತ್ರ ಒಂದು ಸ್ಮಾಲ್ ಸ್ಟಾಪ್ ಇತ್ತು. ಲೈಕ್ ಅರೌಂಡ್ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಒಂದು ಸ್ಟಾಪ್ ಇತ್ತು ಲೇಕ್ ಡಿಸ್ಟ್ರಿಕ್ಟ್ ಅಲ್ಲಿ. ಅದಾದ್ಮೇಲೆ ಸೆಕೆಂಡ್ ಸ್ಟಾಪ್ ಬಂದ್ಬಿಟ್ಟು ಗ್ಲಾಸ್ಗೋ ಇತ್ತು. ಇವೆರಡೇ ಸ್ಟಾಪ್ ಇದ್ದಿದ್ದು ನಮ್ಗೆ ಡೇ 1 ಅಲ್ಲಿ. ಗ್ಲಾಸ್ಗೋ ಪ್ಲೇಸ್ ಅಲ್ಲೇನೆ ನಾವು ನೈಟ್ ಸ್ಟೇ ಇರ್ಬೇಕಿತ್ತು, ಅಲ್ಲೇನೆ ಹೋಟೆಲ್ ಬುಕ್ ಮಾಡಿದ್ದು. ಡೇ 1 ನಮ್ಗೆ ತುಂಬಾ ಪ್ಲೇಸಸ್ ಇರ್ಲಿಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಸ್ಕಾಟ್ಲೆಂಡ್ ರೀಚ್ ಆಗೋಷ್ಟ್ರಲ್ಲೇ ನಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ನಮ್ಗೆ ಮಧ್ಯಾಹ್ನದಂಗ ಆಗೋಯ್ತು. ಸೊ ಹಾಗಾಗಿ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಕ್ ಆಗ್ಲಿಲ್ಲ ಫಸ್ಟ್ ಡೇ. ಡೇ 2 ಅಂಡ್ ಡೇ 3 ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. 1:30 को कोच में आ जाना. अभी जहाँ पे आपको ड्रॉप करेंगे ना, वहीं से कोच आपको पिक करेगी. टाइम इज 1:30. ओके. और is said to be one of the most pretty towns of Lake District. So you'll have 45 minutes to explore the town center and everything. 1:30. We can take the cruise tomorrow if you all need, but we can do 2 things. Either we can do a Nevis Range gondola ride tomorrow or cruise. We don't have time to do both the things because ಸೊ ಗೈಡ್ ಏನಿದ್ರಲ್ವಾ, ಅವ್ರು ನಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟರು. ಲೈಕ್ ಆ ಪ್ಲೇಸಿನ ಬಗ್ಗೆ ಆಗಿರ್ಬೋದು, ಎಷ್ಟೊತ್ತು ಟೈಮ್ ಕೊಡ್ತಾರೆ ಅವ್ರು ನಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಆ್ಯಂಡ್ ಏನೇನೆಲ್ಲ ಪ್ಲೇಸ್ ಇರುತ್ತೆ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತೆಲ್ಲ ಹೇಳಿದ್ರು. ನೀವು ನನ್ನ ಹಳೆ ವ್ಲಾಗ್ಸ್ ನೋಡಿದ್ರೆ ನಾನು ಆಲ್ರೆಡಿ ಈ ಲೇಕ್ ಡಿಸ್ಟ್ರಿಕ್ಟ್ ಬಗ್ಗೆನೆ ಒಂದು ಫುಲ್ ಲೆಂತ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಲೈಕ್ ಆ ವಿಡಿಯೋ ಫುಲ್ ಲೇಕ್ ಡಿಸ್ಟ್ರಿಕ್ಟ್ ಬಗ್ಗೆನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೇಕ್ ಡಿಸ್ಟ್ರಿಕ್ಟ್ ಅನ್ನೋ ಹೆಸರು ಯಾಕೆ ಬಂತು, ಈ ಪ್ಲೇಸ್ ನ ಯಾಕೆ ಲೇಕ್ ಡಿಸ್ಟ್ರಿಕ್ಟ್ ಅಂತ ಕರೀತಾರೆ, ಅಂಡ್ ಈ ಒಂದು ಪ್ಲೇಸ್ ಅಲ್ಲಿ ಏನ್ ಫೇಮಸ್, ಎವ್ರಿಥಿಂಗ್, ತಿನ್ನೋದಿಂದ ಹಿಡಿದು ಹಿಸ್ಟ್ರಿಯಿಂದ ಹಿಡಿದು ಪ್ಲೇಸಸ್ ಇಂದ ಹಿಡಿದು ಪ್ರತಿಯೊಂದು ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಪ್ಲೀಸ್ ವಾಚ್ ದಟ್ ವಿಡಿಯೋ. ನಾನು ಡಿಸ್ಕ್ರಿಪ್ಷನ್ ಇಲ್ಲಿ ಆ ಒಂದು ಲಿಂಕ್ ಹಾಕಿರ್ತೀನಿ. ಓಕೆನಾ. ನಾವು ನೆಕ್ಸ್ಟ್ ಲೇಕ್ ಡಿಸ್ಟ್ರಿಕ್ಟ್ ಇಂದ ನೆಕ್ಸ್ಟ್ ಪ್ಲೇಸ್ ನಾವು ಹೊರಟಿದ್ದೇನೆ ಗ್ಲಾಸ್ಗೋಗೆ. ಗ್ಲಾಸ್ಗೋ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ. ಯಾಕೆ ಬ್ಯೂಟಿಫುಲ್ ಸಿಟಿ ಅಂತ ಅಂದ್ರೆ, ಅಲ್ಲಿ ಆಲ್ಮೋಸ್ಟ್ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಅವರು. ಯಾವುದೇ ರೀತಿ ಅದನ್ನ ಡೆಮಾಲಿಷ್ ಮಾಡಿಸಿ ಈಗಿನ ತಕ್ಕನಂಗೆ ಬಿಲ್ಡಿಂಗ್ಸ್ ಅವರು ಕನ್ಸ್ಟ್ರಕ್ಟ್ ಮಾಡಿಲ್ಲ, ರಿನೋವೇಷನ್ ಮಾಡಿಲ್ಲ. ಹಳೇ ಬಿಲ್ಡಿಂಗ್ಸ್ ಹಾಗಾಗೆ ಇತ್ತು. ಆ ಒಂದು ಥಿಂಗ್ಸ್ ಆ ಒಂದು ಪ್ಲೇಸ್ ಸ್ಪೆಷಲ್ ಆಗಿ ಮಾಡೋದು. ನೋಡಿ, ಇದು ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಂತೆ. ಆ ಒಂದು ಸ್ಟ್ಯಾಚ್ಯೂಗೆ ಯಾವ ರೀತಿ ಅದೊಂದು ಇದು ಟ್ರಾಫಿಕ್ ಅದನ್ನು ಹಾಕಿದ್ದಾರೆ ನೋಡಿ. ಇವಾಗ ನಮಗೆ ಇಲ್ಲಿ 1 ಅವರ್ ಇದೆ ನಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಈ 1 ಅವರಲ್ಲಿ ನಾವು ಶಾಪಿಂಗ್ ಆದರೂ ಮಾಡ್ಕೋಬೋದು, ಏನಾದರೂ ತಿಂದಾದರೂ ತಿನ್ಕೋಬೋದು, ನಮ್ಮ ಇಷ್ಟ. ಓಕೆನಾ. ಬಟ್ ಇಲ್ಲಿ ಬಿಲ್ಡಿಂಗ್ಸ್ ಮಾತ್ರ ಕ್ರೇಜಿ ಇದೆ ಗೈಸ್. ಬಿಲ್ಡಿಂಗ್ಸ್ ಅಂತೂ ಸೂಪರ್ ಆಗಿದೆ ಬಿಲ್ಡಿಂಗ್ಸು. ಸೊ ನಮ್ಗಿವಾಗ ಅದೇ ಯಾವ ಕಡೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಈ ಕಡೆನೂ ಚೆನ್ನಾಗಿದೆ, ಈ ರೋಡು ಚೆನ್ನಾಗಿದೆ, ಆ್ಯಂಡ್ ಈ ರೋಡು ಚೆನ್ನಾಗಿದೆ. ಸೊ ವಿ ಆರ್ ಜಸ್ಟ್ ಕನ್ಫ್ಯೂಸ್ಡ್ ಯಾವ ಕಡೆ ಹೋಗಬೇಕು ಅಂತ. 6 o'clockಗೆ ಲಂಚ್ ಇದೆ ಅಂತ ಹೇಳಿ, ಡಿನ್ನರ್ ಇದೆ ಅಂತ ಹೇಳಿದ್ದಾರೆ 6 o'clockಗೆ. ಸೊ ಅಷ್ಟರಲ್ಲಿ ನಾವು ಹೋಟೆಲ್ಗೆ ಚೆಕ್ ಇನ್ ಆಗಬೇಕು.
ಗೈಸ್ ನಿಜವಾಗ್ಲೂ ಹೇಳ್ತೀನಿ, ಬೆಳಗ್ಗೆ 6 o'clock ತಿಂದಿದ್ದು ಓಟ್ಸ್, ಅದು ಬಿಟ್ಟರೆ ಏನಂದ್ರೆ ಏನೂ ತಿಂದಿಲ್ಲ. ಫುಲ್ಲು ಹಸು. ನೀವೀಗ ಕೇಳ್ಬೋದು, ಎಲ್ಲ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಹೇಳ್ತೀರಾ, ಈ ವಿಡಿಯೋದಲ್ಲಿ ಯಾಕೆ ಇನ್ನ ಇನ್ಫಾರ್ಮೇಶನ್ ಹೇಳ್ತಿಲ್ಲ ಅಂತ ಅನ್ಕೋತಾ ಇದ್ರೆ ವೆಯ್ಟ್ ಈಗ ಹೇಳ್ತೀನಿ ನೋಡಿ. ಗ್ಲಾಸ್ಗೋ ಅನ್ನೋದು ತುಂಬಾ ಲಾರ್ಜೆಸ್ಟ್ ಸಿಟಿ ಇನ್ ದ ಸ್ಕಾಟ್ಲ್ಯಾಂಡ್ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡ ಒಂದು ಊರು ಅಥವಾ ಸಿಟಿ ಇನ್ ಸ್ಕಾಟ್ಲ್ಯಾಂಡ್. ಓಕೆನಾ. ಸೊ ಇದ್ರ ಹಿಸ್ಟ್ರಿ ಬಂದ್ಬಿಟ್ಟು 1500 years ಹಿಂದಿನಿಂದನೂ ಶುರುವಾಗುತ್ತೆ. ಮತ್ತೆ ಇದು ಏನಕ್ಕೆ ಫೇಮಸ್ ಅಂದ್ರೆ, ಗ್ಲಾಸ್ಗೋ ಇಸ್ ಫೇಮಸ್ ಫಾರ್ ಇದ್ರ ಹಿಸ್ಟ್ರಿಗೆ ಮತ್ತೆ ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ಬಿಕಾಸ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಬಿಲ್ಡಿಂಗ್ಸ್ ಎಲ್ಲ ಸೈಕ್ ಆಗಿದೆ, ಸಕ್ಕದಾಗಿದೆ ಅಂತ. ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇದು ಫೇಮಸ್. ಮತ್ತೆ ಇಲ್ಲಿ ತುಂಬಾ ಯೂನಿವರ್ಸಿಟೀಸ್ ಇದೆ ಈ ಒಂದು ಸಿಟಿಯಲ್ಲಿ. ಮತ್ತೆ ಇಟ್ ಈಸ್ ಫೇಮಸ್ ಫಾರ್ ಶಾಪಿಂಗ್, ಆಮೇಲೆ ಫುಡ್ ಚೆನ್ನಾಗಿರುತ್ತಂತೆ ಇಲ್ಲಿ. ಸೊ ಇದೆಲ್ಲದಕ್ಕೂ ಗ್ಲಾಸ್ಗೋ ತುಂಬಾ ಫೇಮಸ್. ಮತ್ತೆ ಇದನ್ನ ಗ್ಲಾಸ್ಗೋನ ಕಲ್ಚರಲ್ ಕ್ಯಾಪಿಟಲ್ ಆಫ್ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಕರ್ನಾಟಕದಲ್ಲಿ ಮೈಸೂರ್ನ ಹೇಗೆ ಸಾಂಸ್ಕೃತಿಕ ನಗರಿ ಅಂತ ಕರೀತಾರೋ, ಅದೇ ರೀತಿ ಸ್ಕಾಟ್ಲ್ಯಾಂಡ್ ಅಲ್ಲಿ ಗ್ಲಾಸ್ಗೋಗೆ ಹಾಗೆ ಕರೀತಾರೆ. ಇವರು ಫೇಮಸ್ ಫುಡ್ ಏನ್ ತಿಂತಾರಪ್ಪ ಅಂದ್ರೆ, ಫಿಶ್ ಅಂಡ್ ಚಿಪ್ಸ್ ಇಲ್ಲಿ ತುಂಬಾನೇ ಫೇಮಸ್. ಅದಾದ್ಮೇಲೆ ಸ್ಕಾಟಿಷ್ ಪೈಸ್ ಅಂತ ಕರೀತಾರೆ, ಅದು ತುಂಬಾ ಫೇಮಸ್ ಫುಡ್. ಬ್ಲ್ಯಾಕ್ ಪುಡ್ಡಿಂಗು, ಟ್ರೆಡಿಷನಲ್ ಶಾರ್ಟ್ ಬ್ರೆಡ್, ಇದೆಲ್ಲ ಫೇಮಸ್ ಫುಡ್ ಇಲ್ಲಿ ಒಂದು ಜನ ತಿನ್ನೋದು. ನೆಕ್ಸ್ಟ್ ಫೆಸ್ಟಿವಲ್ಸ್ಗೆ ಬಂದ್ರೆ ಕ್ರಿಸ್ಮಸ್ ಅಂತೂ ಸಕ್ಕದಾಗಿ ಮಾಡ್ತಾರೆ. ಆಮೇಲೆ ಇಲ್ಲಿ ಒಂದು ಕಾಮಿಡಿ ಶೋ ನಡೆಯುತ್ತೆ. ಆ ಒಂದು ಕಾಮಿಡಿ ಶೋ ಹೇಗೆ ಫೇಮಸ್ ಅಂದ್ರೆ, ಗ್ಲಾಸ್ಗೋ ಇಂಟರ್ನ್ಯಾಷನಲ್ ಕಾಮಿಡಿ ಫೆಸ್ಟಿವಲ್ ಅಂತಾನೆ ಫೇಮಸ್. ಇಲ್ಲಿ ಒಂದು ಮ್ಯೂಸಿಕ್ ಫೆಸ್ಟಿವಲ್ ಅಂತ ನಡೆಯುತ್ತೆ, ಅದ್ರ ಹೆಸರು ಸೆಲ್ಟಿಕ್ ಕನೆಕ್ಷನ್ಸ್ ಅಂತ. ಈ ಒಂದು ಸೆಲ್ಟಿಕ್ ಕನೆಕ್ಷನ್ಸ್ ಅಂತಕ್ಕಂತ ಮ್ಯೂಸಿಕ್ ಫೆಸ್ಟಿವಲ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೆಲ್ಟಿಕ್ ಮ್ಯೂಸಿಕ್ ಫೆಸ್ಟಿವಲ್ ಅಂತಾನೆ ಕರೀತಾರೆ. ಸೊ ಇದೆಲ್ಲ ಗ್ಲಾಸ್ಗೋದ ಹಿಸ್ಟ್ರಿ. ಇನ್ಫಾರ್ಮೇಷನ್ ಏನಾದರೂ ಜಾಸ್ತಿ ಆಯಿತು ಅನ್ನಿಸ್ತಾ. ಬಟ್ ನಾನು ಏನು ಮಾಡಲಿ, ಒಂದು ಸಿಟಿ ಬಗ್ಗೆ ಹೇಳಬೇಕು ಅಂದರೆ ಅದ್ರ ಬಗ್ಗೆ ಎಲ್ಲ ಹೇಳಬೇಕಲ್ವಾ. ಯಾವ್ದಾದ್ರು ಒಂದು ಹೇಳಿ ಒಂದು ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಎಲ್ಲ ಎಫರ್ಟ್ಸ್ ಹಾಕಿ ಎಲ್ಲ ಇನ್ಫಾರ್ಮೇಷನ್ ತೆಗೆದು ನಿಮ್ಗೆ ಹೇಳಿದ್ದೀನಿ. ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಗ್ಲಾಸ್ಗೋ ಇಂದ ಒಂದು ಸ್ವಲ್ಪ ದೂರ ಇತ್ತು ಅಷ್ಟೇ ನಮ್ಮ ಹೋಟೆಲ್ಲು. ಅಲ್ಲಿಂದ ನಾವು ಸೀದಾ ಹೋಟೆಲ್ಗೆ ಹೋದ್ವಿ. ಸೀದಾ ಹೋಟೆಲ್ಗೆ ಹೋಗಿ ಊಟ ಶುರು ಮಾಡ್ಕೊಂಡ್ವಿ. ಅಲ್ಲಿ ಬೊಫೆ ಸಿಸ್ಟಮ್ ಇತ್ತು, ನಮ್ಗೆ ಏನೇನ್ ಬೇಕೋ ಹಾಕೋಬೇಕಿತ್ತು. ಸಿನ್ಸ್ ಕ್ಯೂ ಜಾಸ್ತಿ ಇದ್ದಿದ್ರಿಂದ ನನಗೆ ಇವಾಗ ಒಂದೊಂದು ತಿಂದು ಖಾಲಿಯಾಗಿ ಮತ್ತೆ ಇನ್ನೊಂದ್ಸತಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಕೊಂಡು ತಿನ್ನೋಷ್ಟು ನಂಗೆ ನಿಜವಾಗ್ಲೂ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಏನೇನ್ ಬೇಕು ಅಂತ ನನಗೂ ನಮ್ಮವ್ರಿಗೂ ಇಬ್ರಿಗೂ ಸೇರಿಸಿ ನಾನೇ ಹಾಕೊಂಡ್ ಬಂದ್ಬಿಟ್ಟಿದ್ದೆ. ಸೊ ಒಂದೇ ಸತಿ ಕುತ್ಕೊಂಡು ತಿಂದು ಮುಗಿಸ್ಬಿಡ್ಬೋದು ಅಂತ. ನಾವೇನು ಊಟ ಮಾಡಿದ್ವಲ್ಲ, ಊಟ ಮಾಡಿದ ಜಾಗದಲ್ಲೇ ನಮ್ದು ಸ್ಟೇ ಇರ್ಲಿಲ್ಲ. ಊಟನೇ ಬೇರೆ ಕಡೆ ಮಾಡಿದ್ವಿ, ನಾವು ಸ್ಟೇನೇ ಬೇರೆ ಕಡೆ ಮಾಡಿದ್ದು. ಯಾಕೆಂದ್ರೆ ನಮ್ಗೆ ಇಂಡಿಯನ್ ಫುಡ್ ಬೇಕಿತ್ತು. ಬಿಕಾಸ್ ಸುಮಾರು ಜನ ಸ್ವಲ್ಪ ವಯಸ್ಸಾದವರು ಅಂದ್ರೆ ಸ್ವಲ್ಪ ಅಂಕಲ್ ಆಂಟೀಸ್ ಎಲ್ಲ ಇದ್ರಲ್ಲ, ಅವ್ರಿಗೆಲ್ಲ ಇಂಗ್ಲಿಷ್ ಫುಡ್ ಎಲ್ಲ ಸರಿ ಹೋಗಲ್ಲ ಅಂತೇಳಿ ಆಲ್ಮೋಸ್ಟ್ ನಾವು 2 ನೈಟ್ ಇದ್ದಿದ್ದಲ್ವಾ, 2 ನೈಟುನು ಅವರು ಇಂಡಿಯನ್ ಹೋಟೆಲೇನೆ ಬುಕ್ ಮಾಡಿದ್ದು. ಹಾಗಾಗಿ ಹೋಟೆಲೇ ಬೇರೆ ಕಡೆ ಇತ್ತು, ಸ್ಟೇಕೇಶನ್ ಬೇರೆ ಕಡೆ ಇತ್ತು. ಸೊ ಊಟ ಮಾಡ್ಕೊಂಡು ನಾವು ನೆಕ್ಸ್ಟ್ ಸ್ಟೇಕೇಶನ್ ಹತ್ರ ಹೊರಟ್ವಿ. ಅದು ಆಲ್ಮೋಸ್ಟ್ 1 hour ಇತ್ತು ಹೋಟೆಲಿಂದ ಸ್ಟೇಕೇಶನ್ಗೆ. ಆರಾಮಾಗಿ ಸಾಂಗ್ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ರು ಊಟ ಮಾಡ್ಕೊಂಡು. ಬಟ್ ಸ್ಟೇಕೇಶನ್ ನಾವು ರೀಚ್ ಆಗೋಷ್ಟರಲ್ಲಿ 10 ಗಂಟೆ ಆಗಿತ್ತು. 10 ಗಂಟೆ ಆದ್ರೂ ಆ ಬೆಳಕು ಮಾತ್ರ ಒಳ್ಳೆ ಸಾಯಂಕಾಲ 4 ಗಂಟೆ 5 ಗಂಟೆ ಅನ್ನೋ ರೇಂಜಿಗಿತ್ತು ಬೆಳಕು. ಇದೇ ನೋಡಿ ನಮ್ದು ಡೇ 1 ನ ಸ್ಟೇಕೇಶನ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಹೊರಗಡೆಯಿಂದ ನೋಡೋದಕ್ಕೇನೆ, ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ವೆರಿ ಎಕ್ಸೈಟೆಡ್. ಗೈಸ್ ನಂಬ್ತೀರಾ ನೀವು, ಲಿಟ್ರಲಿ 10 ಗಂಟೆ ರಾತ್ರಿ ನಾನು ಇದು ವಿಡಿಯೋ ಶೂಟ್ ಮಾಡಿರೋದು. ಆ ಪಕ್ಷಿಗಳ ಸೌಂಡು, ಆ ಕಾಮ್ನೆಸ್ಸು, ಆ ನೇಚರು, ಅಷ್ಟು ಬೆಳಕು, ಅಷ್ಟು ಬ್ಯೂಟಿಫುಲ್ ಹೋಟೆಲನ್ನು ನೋಡಿ ನಿಜವಾಗ್ಲೂ ಹೇಳ್ತೀನಿ, ದಟ್ ಡೇ ವಾಸ್ ರಿಯಲಿ ಆಸಮ್. ಸಕ್ಕದಾಯಿತು ಅವತ್ತಿನ ದಿನ. ಗೈಸ್ ಇವಾಗಷ್ಟೇ ನಾವು ನಮ್ಮ ಒಂದು ಹೋಟೆಲ್ ರೀಚ್ ಆದ್ವಿ. ಸೊ ದಿಸ್ ಇಸ್ ದ ಹೋಟೆಲ್. ಇವತ್ತು ನೈಟು ನಾವು ಉಳ್ಕೊಳ್ಳೋ ಅಂಥದ್ದು. ರೂಮ್ಸ್ ಎಲ್ಲ ಹೇಗಿದೆ ಗೊತ್ತಿಲ್ಲ, ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ವ್ಯೂ ಮಾತ್ರ ಸೈಕಾಗಿದೆ, ಸೂಪರ್ ಆಗಿದೆ ವ್ಯೂಸು. ಸಿ ಹೈಲ್ಯಾಂಡ್ಸ್ ಎಲ್ಲ ಇಲ್ಲಿಂದನೇ ಕಾಣಿಸ್ತಾ ಇದೆ, ಹೈಲ್ಯಾಂಡ್ಸ್. ಸೊ ಗೈಸ್ ಇಷ್ಟೊತ್ತು ವ್ಯೂ ನೋಡಿದ್ರಲ್ವಾ, ಇವಾಗ ಹೋಟೆಲ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಹೋಪ್ಫುಲಿ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್. ದಿಸ್ ಇಸ್ ಎಂಟ್ರೆನ್ಸ್ ಆ್ಯಂಡ್ ಯು ಕ್ಯಾನ್ ಸಿ. See, they have mentioned here, welcome to Scotland. So we will get
ಎಂಟರ್ ಆಗೋಣ ಬನ್ನಿ. ಸೊ ಇಲ್ಲಿ ಲೈಟಾಗಿ ಕುತ್ಕೊಳ್ಳೋಕ್ಕೆ ಅಂತ ಜಾಗ ಮಾಡಿದ್ದಾರೆ. ಲೈಕ್ ಕೈಂಡ್ ಆಫ್ ಏನು ಥರ ವೆಯ್ಟಿಂಗ್ ರೂಮ್, ರಿಸೆಪ್ಷನಿಸ್ಟ್ ವೆಯ್ಟಿಂಗ್ ರೂಮ್ ಥರ. ಆ ಕಡೆನೂ ಸಹ ಸೇಮ್ ಅದೇ ಥರ ಮಾಡಿದ್ದಾರೆ. ಆ್ಯಂಡ್ ಇಫ್ ವಿ ಓಪನ್ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ವೇಟಿಂಗ್ ಏರಿಯಾ. ನಮ್ಮ ರೂಮ್ ಬಂದುಬಿಟ್ಟು ಫಸ್ಟ್ ಫ್ಲೋರಲ್ಲಿದೆ, ರೂಮ್ ನಂಬರ್ 41. ಸಿ ಇನ್ನೆಲ್ಲ ಏನೇನೋ ಇಟ್ಟಿದ್ದಾರೆ. ವಾಟ್ ಇಸ್ ದಿಸ್? ಬೈಕ್ ಫ್ರೀ ಅಡ್ವೆಂಚರ್ ಅಂತೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿದೆ ರೂಮು. ಆ್ಯಂಡ್ ಚೆನ್ನಾಗಿದೆ ರೂಮ್ಸ್, ಲೈಕ್ ಗುಡ್. ಬನ್ನಿ ತೋರಿಸ್ತೀನಿ ನಮ್ಮ ರೂಮ್ ಹೇಗಿದೆ ಅಂತ. ಇದು ಎಂಟ್ರೆನ್ಸು. ಎಸ್ ಗೈಸ್, ಇವತ್ತು ನೈಟ್ ನಾವು ಇದೇ ರೂಮಲ್ಲಿ ಉಳ್ಕೊಳ್ತೀವಿ. ನಾಳೆ ಬೆಳಗ್ಗೆ ಸಿಗ್ತೀನಿ ವಿತ್ ನ್ಯೂ ವಿಡಿಯೋ, ನ್ಯೂ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಸಿ ಯು.